ಕೇಶವ ಕಸ್ತೂರಿ ಕನ್ನಡ ಚಾನೆಲ್. ನಾನು ಹಾಕ್ತಿರೋಂಥ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಹಾಗೆ ಪ್ರತಿಯೊಬ್ಬರು ಎಷ್ಟು ಜನ ನೋಡ್ತಿರೋ ಅಷ್ಟು ಜನನೂ ಕೂಡ ನನಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ ಹೆಚ್ಚಾದಷ್ಟು ನಾನು ವಿಡಿಯೋಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ಈಗ ಒಂದು ಮಹಿಳೆಯರು ಆಗಿ ಮನೆಯಲ್ಲಿ ಕೆಲಸ ಮಾಡಿ, ಈಗ ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದರೆ ಮನೇಲಿ ಹೇಗೆ ಏನೆಲ್ಲ ಕೆಲಸ ಆರಿಸ್ಕೋಬೋದು ನಾವು ಮನೇಲಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಮನೇಲಿ, ನಾನು ಹೌಸ್ ವೈಫ್ ಆಗಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಏನೇನು ಕೆಲಸ ಮಾಡ್ತೀನಿ ಮನೇಲಿ ಅಂದರೆ, ನಾನು ಎಲ್ಲ ಪೂರ್ತಿ ಕೆಲಸ ಮುಗಿಸಿ ಮನೆಯಲ್ಲಿ ಒಂದಷ್ಟು ಸಮಯ ಉಳ್ಕೊಂಡಂಥ ಒಂದಷ್ಟು ಸಮಯದಲ್ಲಿ ನಾನು ಟೈಲರಿಂಗ್ ಮಾಡ್ತೀನಿ. ಟೈಲರಿಂಗ್ ಕಲ್ತಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನಾವು ಮನೆಗೂ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಖರ್ಚಿಗಾಗುವಷ್ಟು ದುಡ್ಡನ್ನು ನಾವು ಸಂಪಾದನೆ ಮಾಡ್ಕೋಬೋದು. ಅದಕ್ಕೆ ನಾನು ಆರಿಸ್ಕೊಂಡಿರೋಂತಹ ದಾರಿ ಅಂತಂದರೆ ಟೈಲರಿಂಗ್ ಮಾಡೋದು ಮತ್ತು ಈ ಸೀರೆಗಳಿಗೆಲ್ಲ ಕುಚ್ಚು ಕಟ್ಟೋದು. ಇದನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ. ನಾನು ಇದನ್ನು ಒಂದು 8 ಇಂದ 9 ಇಯರಿಂದ 8 ಇಯರ್ ಆಯಿತು. 8 ಇಯರಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಇದು ಕಂಫರ್ಟ್ ಆಗಿದೆ ಮನೇಲಿ ಕುತ್ಕೊಂಡು ಮಹಿಳೆಯಾಗಿ. ನನಗೆ ಇದು ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ, ಮಕ್ಕಳಿದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ನನಗೆ ಟೈಮು ನನಗೆ ಅಡ್ಜಸ್ಟ್ ಆಗಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಾನು ಆರಿಸ್ಕೊಂಡಿರೋಂತಹ ದಾರಿ ಟೈಲರಿಂಗು. ಪ್ರತಿ ಮಹಿಳೆಯರು ಮನೆಯಲ್ಲಿ ಇದನ್ನು ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ನಾವು ಪ್ರತಿಯೊಂದು ಕೆಲಸ ಮುಗಿಸಿ ನಮಗೆ ಆದಷ್ಟು ಟೈಮ್ ಉಳಿಯುತ್ತೆ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಟೈಮ್ ಉಳಿಯುತ್ತೆ. ಆ ಟೈಮಲ್ಲಿ ನಾನು ಕುಚ್ಚುಗಳನ್ನ ಕಟ್ತೀನಿ, ಮತ್ತು ನಾನು ಫಾಲ್ ಹಾಕ್ತೀನಿ, ಬ್ಲೌಸ್ ಹೊಲಿತೀನಿ, ಡ್ರೆಸ್ ಹೊಲಿತೀನಿ, ಚೂಡಿದಾರು, ಹಾಗೆ ಲೆಹೆಂಗಾಗಳು ಹೊಲಿತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಸಮಯದಲ್ಲಿ ನಾನು ಅದನ್ನೆಲ್ಲ ಮಾಡ್ತಾಯಿರ್ತೀನಿ. ಹಾಗೆ ನನಗೊಂದಷ್ಟು ಖರ್ಚಿಗೆ ನನಗೆ ಎಷ್ಟು ಬೇಕು ಮನೆಗೆ, ಮಕ್ಕಳಿಗೆ, ಇವಾಗ ಇಬ್ಬರು ದುಡಿದ್ರು ಸಾಲಲ್ಲ ಅಲ್ವಾ, ಅದಕ್ಕೆ ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟು ನನಗೆ ಹಾಗೆ ಆಗುತ್ತೆ. ಮತ್ತು ನಾನು ತಿಂಗಳಿಗೆ 15ರಿಂದ 20 ಸಾವಿರವರೆಗೂ ನಾನು ರೀಚ್ ಮಾಡ್ತೀನಿ ಮನೆಯಲ್ಲೇ ಕೂತು. ಅದು ಹೇಗೆ ಮಾಡ್ತೀನಿ ಅಂತಂದರೆ, ಹೀಗೆ ಮನೇಲಿ ಕೆಲಸ ಎಲ್ಲ ಮುಗಿಸ್ತೀನಿ. ನಾನು 11 o'clock 12 o'clock ಎಲ್ಲ ಕೆಲಸ ಮುಗಿಸ್ತೀನಿ. ಆಮೇಲೆ ನಾನು ಟೈಲರಿಂಗ್ ಶುರು ಮಾಡ್ತೀನಿ. ನಾನು ಅಡುಗೆ ಎಲ್ಲ ಒಟ್ಟಿಗೆ ಮಾಡಿ ಇಟ್ಬಿಟ್ಟು ನಾನು ಶುರು ಮಾಡ್ತೀನಿ. ಮಕ್ಕಳು ಬರೋ ಸಂಜೆ ಹೆಂಗಿದ್ರು 4 ಗಂಟೆ ಹಾಗೆ ಆಗುತ್ತೆ. ಅದರಿಂದ 4 ಗಂಟೆ 5 ಗಂಟೆ ಹಿಂಗಾಗುತ್ತೆ. ಆಮೇಲೆ ಬಂದು ಅವ್ರು ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ ಕೂಡ ಹೋಗೋದ್ರಿಂದ ನನಗೆ ಟೈಮ್ ಪೂರ್ತಿ ಫ್ರೀಯಾಗೇ ಇರ್ತೀನಿ ನಾನು. ಅದರಿಂದ ನಾನು ಟೈಲರಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮನೇಲಿರೋ ಪ್ರತಿಯೊಂದು ಹೆಣ್ಮಕ್ಳು ಈ ಥರ ಏನಾದರೂ ಒಂದನ್ನು ಮಾಡ್ಕೊಂಡು ಹೋದರೆ ನಮಗೆ ಆದಷ್ಟು ಮನೇಲಿ ಹೆಲ್ಪ್ ಆಗುತ್ತೆ, ಮನೇಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನು. ಆಮೇಲೆ ಕೆಲವೊಬ್ಬರು ಕ್ರಾಫ್ಟ್ಗಳೆಲ್ಲ ಕ್ರಾಫ್ಟ್ಗಳು ಮಾಡ್ತಾರೆ, ಮತ್ತು ಜ್ಯುವೆಲರಿಗಳು, ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ಮನೇಲಿ ತಯಾರು ಮಾಡ್ತಾರೆ. ಆ ಥರನೂ ಕೂಡ ಹೆಣ್ಮಕ್ಳು ಮಾಡ್ತಾರೆ. ಬಟ್ ನಾನು ಆರಿಸ್ಕೊಂಡಿರೋದು ಅಂತಂದರೆ ಟೈಲರಿಂಗು ನನಗೆ ಕಂಫರ್ಟ್ ಅನ್ನಿಸ್ತು. ಅದಕ್ಕೆ ನಾನು ಟೈಲರಿಂಗ್ನ ಆಯ್ಕೆ ಮಾಡಿಕೊಂಡೆ. ನೋಡಿ, ಇವಾಗ ಒಂದು ಬೇಬಿ ಕುಚ್ಚನ್ನ ನೀವು ಹಾಕಿ ಒಂದು ಫಾಲ್ ಹಾಕಿದ್ರೆ ನೀವು 300ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಇದು ನಿಮಗೆ ಒಂದು 2 ಅವರ್ಸಲ್ಲೆಲ್ಲ ಮುಗಿಯುತ್ತೆ ನಿಮಗೆ ಕುಚ್ಚು ಹಾಕಿ. ಮತ್ತು ನಾವು ಎಷ್ಟು ಬೇಗ ಮಾಡ್ತೀವಿ, ಮಾಡ್ತಾ ನಾವು ಕಲಿತಾ ಹೋದಂಗೆ ಬೇಗ ಆಗ್ತಾ ಇರುತ್ತೆ ನಮಗೆ. ಅದರಿಂದ ನಾವು 2 ಅವರ್ಸ್ಗೆಲ್ಲ ಮಾಡ್ತೀವಿ. ಕೆಲವೊಬ್ಬರು ಫಸ್ಟ್ ಕಲಿಯುವಾಗ ಒಂದು ಸ್ವಲ್ಪ ಟೈಮ್ ಕೂಡ ಆಗ್ಬೋದು. ಆದರೆ ನಾವು ಕಲಿತ ಮೇಲಂತೂ ತುಂಬ ಬೇಗನೆ ನಾವು 1 ಅವರ್ಗೆಲ್ಲ ನಾನು ಬೇಬಿ ಕುಚ್ಚನ್ನ ರೆಡಿ ಮಾಡ್ತೀನಿ. ಹಾಗೆ ನೀವು 1.5 ಅವರ್ಗೆಲ್ಲ ನೀವು ಫಾಲ್ ಮತ್ತು ಕುಚ್ಚನ್ನ ಹಾಕೋಬೋದು. ನೋಡಿ, ಈ ಥರ ನಾನು ಹಾಕಿರ್ತೀನಿ. ಇದಕ್ಕೆ ನೀವು ಫಾಲು ಮತ್ತು ಬೇಬಿ ಕುಚ್ಚನ್ನ ನೀವು 300ನ ಬಿಲ್ ಮಾಡ್ಬೋದು. ಈಗ ನನಗೆ 2 ಅವರ್ಸ್ 2.5 ಅವರ್ಸಲ್ಲಿ ನಿಮಗೆ 300 ಕೂಡ ಮನೇಲೇ ಕೂಡ ಮಾಡ್ಕೋಬೋದು. ನೀವು 300 ತನಕ ಮನೇಲೇ ಮಾಡ್ಬೋದು, ಹೊರಗಡೆ ಹೋಗಿ ಮಾಡೋದಕ್ಕಿಂತ. ಈ ಥರ ನಾನು ಬೇಬಿ ಕುಚ್ಚು ಹಾಕ್ತೀನಿ. ಮತ್ತು ಕ್ರೋಶ ಎಲ್ಲ ಹಾಕ್ತೀನಿ. ನಾನು ಕೆಲವೊಂದು ವೀಡಿಯೋದಲ್ಲಿ ಕ್ರೋಶನೂ ಕೂಡ ಹಾಕಿದ್ದೀನಿ. ನಾನು ಕ್ರೋಶ ಕೂಡ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ನಾನು ಕ್ರೋಶ ಹಾಕಿರೋದನ್ನ ಹಾಕಿದ್ದೀನಿ. ನೀವು ನನ್ನ ಚಾನಲ್ ಚೆಕ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ. ನಾನು ಹೀಗೆ ಮಹಿಳೆಯರು ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ಒಂದು ಸ್ಮಾಲಾಗಿ ವಿಡಿಯೋ ಮಾಡಿದೆ. ಒಂದು ಚಿಕ್ಕ ವಿಡಿಯೋನ ನಿಮಗೆ ಹಾಕಿದೆ ಹೇಗಿರುತ್ತೆ ಅಂತ. ನಾನು ಟೈಲರಿಂಗ್ ಆಯಿಸ್ಕೊಂಡಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಿಂದ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.